ಮೊದಲಿಗೆ ನಾವು ಅಯೋಧ್ಯೆಗೆ ಹೋಗೋಣ. ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ನಿಂತು ನಮ್ಮ ಮೂವರು ಸಹೋದ್ಯೋಗಿಗಳು, ನಮ್ಮ ಮೂವರು ಕ್ಯಾಮ್ರಾಮನ್ಗಳು ಹಗಲು ರಾತ್ರಿ ಅನ್ನೋದೇ ನಮ್ಮ ವೀಕ್ಷಕರಿಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ. ನಿಜ ಹೇಳಬೇಕು ಅಂತಂದ್ರೆ ಪತ್ರಕರ್ತರಿಗೆ ಪುಣ್ಯವಂತರು ಅಂತ ಕರೀತಾರಲ್ಲ, ಇಂಥ ಒಂದು ಸಂದರ್ಭ ಬಂದೋದಾಗ ನಾನು ನೇರವಾಗಿ ಅವ್ರ ಹತ್ರ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ ಅವ್ರ ಹತ್ರ. ಜಯಪ್ರಕಾಶ್ ಶೆಟ್ಟಿ ಅವರೇ ಹಾಗೂ ಸ್ಮಿತಾ ರಂಗನಾಥ್, ಶ್ರುತಿ ಕಿತ್ತೂರು, ನೀವು ಮೂವರು ಜನ ನಿಜಕ್ಕೂ ಕೂಡ ಪುಣ್ಯರು. ನಾನು ಎಷ್ಟೇ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೇಗಿತ್ತು ಅಲ್ಲಿ ಸಂಭ್ರಮಾಚರಣೆ? ನಮ್ಮ ವೀಕ್ಷಕರಿಗೆ ವಿವರಿಸ್ಪದ ನಮ್ಮ ವೀಕ್ಷಕರಿಗೆ. ನಾಗೇಂದ್ರ ಬಾಬು, ತುಂಬ ಖುಷಿಯಾಗಿತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಬಹುಶಃ ಕನ್ನಡದ ಅಷ್ಟೂ ಏನಂತಾರೆ ಪದಪುಂಜವನ್ನು ನಾವು ಹುಡುಕಿದ್ರೂ ಕೂಡ ರಾಮನೂರಿನ ಈ ಸಂಭ್ರಮವನ್ನು ಸರಿಯಾಗಿ ವರ್ಣಿಸ್ಲಿಕ್ಕೆ, ಇದಿಷ್ಟೇ ಅಂತ ಹೇಳಿ ವರ್ಣಿಸ್ಲಿಕ್ಕೆ ಪದಗಳು ಸಾಕಾಗೋದಿಲ್ವೇನೋ. ಕನ್ನಡ ಮಾತ್ರವಲ್ಲ, ಬೇರೆ ಯಾವುದೇ ಭಾಷೆ, ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿದ್ದಾರೆ, ಬೇರೆ ಬೇರೆ ದೇಶದಿಂದ ಬಂದವರಿದ್ದಾರೆ. ಬಹುಶಃ ಪ್ರಪಂಚದ ಯಾವ ಭಾಷೆಯೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯವಾಗದಷ್ಟು ಖುಷಿ ಸಂಭ್ರಮ. ಇನ್ಫ್ಯಾಕ್ಟ್ ಸಮರ್ಥ ಹಾಗೆ ಅವರ ತಂಡದವರಿದ್ದಾರೆ. ನಾನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ರಘುಪತಿ ರಾಘವ ರಾಜಾರಾಮ್ ಅದ್ಭುತವಾಗಿ ನುಡಿಸಿದ್ರು. ಇಲ್ಲಿ ನಮಗೆ ರಾಮನ ಬಗ್ಗೆ, ರಾಜಾರಾಮನ ಬಗ್ಗೆ ಸ್ತುತಿಗಳನ್ನು, ಹಾಡುಗಳನ್ನು, ಹಾಗೆ ಆತನ ಕುರಿತಾದ ಮಾತುಗಳನ್ನು ಕೇಳಿ ಎಷ್ಟು ಖುಷಿಯಾಗಿದೆ ಅಂದರೆ ಮತ್ತೊಮ್ಮೆ ನಾವು ರಾಮಾಯಣದ ಕಾಲಕ್ಕೆ ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿಯಾಗಿದೆ. ಜೆ ಪಿ ಸರ್. ಇಲ್ಲ, ನನಗೆ ನಾಗಬಾಬು ಭಾಳ ಮುಖ್ಯವಾಗಿ ಅನಿಸಿದ್ದೇನು ಗೊತ್ತಾ, ಬೇರೆ ಬೇರೆ ರಾಜ್ಯದ ಜನರು ಬರ್ತಾಯಿದ್ರು, ಭಕ್ತಾದಿಗಳು ಬರ್ತಾಯಿದ್ರು. ನಾನು ಎಲ್ಲರನ್ನೂ ಅವರವರ ಭಾಷೆಯಲ್ಲೇ ಮಾತನಾಡಿಸುವಂಥ ಪ್ರಯತ್ನವನ್ನು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವೆಲ್ಲರೂ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕೆಂದರೆ ಅವ್ರು ಹೇಳೋದು ನಮ್ಗೆ ಅರ್ಥ ಆದರೆ ಸಾಕು, ಫೈನಲಿ ನಾವು ಕನ್ನಡದಲ್ಲಿ ಅದನ್ನು ವಿಚಾರ ತಿಳಿಸೋಣ ಅಂತೇಳಿ. ಎಲ್ಲ ಭಾಷೆಗಳು ರಿಪಬ್ಲಿಕ್ ಕನ್ನಡದಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಬಾಂಗ್ಲಾದಲ್ಲಿ ಮಾತಾಡೋರು ಇದ್ದಿರ್ಬೋದು, ರಾಜಸ್ಥಾನ್ ಇರ್ಬೋದು, ಕಾಶ್ಮೀರ್ ಇರ್ಬೋದು, ಮಲಯಾಳಂ ಇರ್ಬೋದು, ತುಳು ಇರ್ಬೋದು, ತಮಿಳ್, ತೆಲುಗು ಎಲ್ಲವೂ ಕೂಡ. ಆದರೆ ಎಲ್ಲ ಭಾಷಿಕರನ್ನು ಜೋಡಿಸ್ತಾ ಇದ್ದಂಥ ಒಂದು ಘೋಷವಾಕ್ಯ ಯಾವುದು ಗೊತ್ತಾ? ಜೈ ಶ್ರೀರಾಮ್. ಅಂದರೆ ಬಾಂಗ್ಲಾದವರಾಗಿದ್ದರು ಕೂಡ ಕೊನೆಗೆಲ್ಲ ಭಾಳ ಖುಷಿಯಾಗಿ ಕೊನೆಗೆ ಜೈ ಶ್ರೀರಾಮ್ ಅಂತ ಇದ್ದರು. ಕೇರಳದವ ಕೂಡ ಜೈ ಶ್ರೀರಾಮ್ ಅಂತ ಇದ್ದ, ತಮಿಳ್ನವ ಕೂಡ ಜೈ ಶ್ರೀರಾಮ್ ಅಂತ ಇದ್ದ. ಇನ್ನೊಂದು ವಿಶೇಷ ನನಗೇನು ಕಂಡಿದ್ದು ಗೊತ್ತಾ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ಒಂದು ಪಂಥದವರು ಮಾತ್ರ ಜಾಸ್ತಿ ಸಿಗ್ತಾರೆ ನಿಮಗೆ. ಒಂದು ಪಂಥ ನಮ್ಮಲ್ಲಿ ಇದೆಯಲ್ಲ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಆ ಪಂಥ ಸಮುದಾಯದವರು ಜಾಸ್ತಿ ಸಿಗ್ತಾ ಇದ್ದಾರೆ. ಇವತ್ತು ಹಂಗಲ್ಲ. ನಾನು ಪ್ರತಿಯೊಬ್ಬರನ್ನ ಆ ಸ್ವಾಮೀಜಿಗಳೆಲ್ಲ ಗಮನಿಸ್ತಾ ಇದ್ದೆ. ಅವರು ಯಾವ ರೀತಿ ನಾಮ ಹಾಕ್ತಾರೆ, ಹೆಂಗಿರುತ್ತೆ ಅವರ ನಾಮ, ಎಲ್ಲ ಸುತ್ತಮುತ್ತ ಎಲ್ಲ ಪಂಥ. ಅಂದರೆ ಭಾರತದ ಆಧ್ಯಾತ್ಮ ಶಕ್ತಿ ಯಾವತ್ತೂ ಕೂಡ ಹೇಳ್ತಾ ಇದ್ರಲ್ವಾ, ಭಾರತದ ಆತ್ಮ ಹಿಂದೂ ಅನ್ನುವಂಥ ರೀತಿಯಲ್ಲಿ ಇರುತ್ತಲ್ಲ, ಎಲ್ಲರೂ ಕೂಡ ಒಂದು ವೈಬ್ಸ್. ಎಲ್ಲರೂ ಕೂಡ ನಾವು ಒಬ್ಬರು ನಾನು ಸ್ಮಿತಾ ನಿನ್ನೆ ಎಲ್ಲ ಗೆಸ್ಟ್ಗಳು ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬರು ಸನ್ಯಾಸಿ ನಿಂತಿದ್ರು, ಒಂದು ಶಂಕ ಹಿಡ್ಕೊಂಡು. ಏನು ಆ ಮುಖದ ಹನುಮಾನ್ ಅಂತ ಅವ್ರ ಹೆಸರು. ಹೌದು, ಹನುಮಾನ್ ಅಂತ. ಅವರು ಬಸವನಗುಡಿಯಲ್ಲಿ ಕೂಡ ಕೆಲವು ದಿನಗಳ ಕಾಲ ಇದ್ರಂತೆ. ಈಗ ಕಾಶಿಯಲ್ಲಿದ್ದಾರೆ, ಕಾಲಭೈರವೇಶ್ವರ ದೇವಸ್ಥಾನದಲ್ಲೇನೋ ಪೂಜೆ ಮಾಡ್ತಾ ಇರುವಂಥದ್ದು. ಹನುಮಂತನ ಭಕ್ತ. ಜೈ ಶ್ರೀರಾಮ್ ಅನ್ನೋ ಹೇಳೋರಾಗಿ ಆಮೇಲೆ ಒಂದು ಫುಲ್ ಶಂಕ ಊದುವಂಥದ್ದೆಲ್ಲ ಇದೆಯಲ್ಲ, ಬಹಳ ಅದ್ಭುತ ಕಾಣ್ತಾ ಇತ್ತು. ಎಲ್ಲರಲ್ಲಿ ಆ ಭಕ್ತಿ ಪರವಶತೆ ಇದೆಯಲ್ಲ, ಅದೆಲ್ಲ ಕಾಣ್ತಾ ಇತ್ತು. ನಾನು ಫಸ್ಟ್ ಟೈಮ್ ಬಂದಾಗಲೂ ಕೂಡ ನನಗೆ ಅನಿಸ್ಬಿಡ್ತು. ಫಸ್ಟ್ ಎಂಟ್ರಿ ಕೊಟ್ಟಾಗಲೂ ಒಬ್ಬ ಹೀಗೆ ನಾಮ ಹಾಕಕ್ಕೆ ಬಂದ. ಸಾಧಾರಣವಾಗಿ ಒಂದು ಚರ್ಚೆ ಇರುತ್ತೆ, ಜರ್ನಲಿಸ್ಟ್ಗಳು ನಾಮ ಹಾಕಬಹುದಾ ಹಾಕಬಾರ್ದಾ ಮತ್ತೊಂದು ಅಂತೇಳಿ. ನಾವಿದು ಯಾವುದೇ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಲ್ಲ, ಯಾವುದೋ ರಾಜಕೀಯ ನಾಯಕರ ಬ್ಯಾಜ್ ಹಾಕೋಕ್ಕೆ ಬಂದಿದ್ದಲ್ಲ. ನನ್ನ ಹೆಸರು ಜಯಪ್ರಕಾಶ್ ಶೆಟ್ಟಿ. ನಾನು ನನ್ನ ವೃತ್ತಿಯ ಹೊರತಾಗಿ ನಂದು ಯಾವುದೇ ಒಂದು ನನ್ನ ದುಃಖ ದುಮಾನಗಳಿದ್ದಾಗ ನಾನು ಹೋಗೋದು ದೇವಸ್ಥಾನಕ್ಕೇನೆ. ಹಾಗೇನೆ ಒಬ್ಬ ಯಾರೇ ಇರ್ಬೋದು, ಅವರವರ ಧರ್ಮವನ್ನು ಪಾಲಿಸುವಂಥವ್ರು. ಇವತ್ತಿಗೆ ಶ್ರೀರಾಮನ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಹೇಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಷ್ಟ್ರ ನಿರ್ಮಾಣವಾಗಿದೆ, ಹಾಗೇನೆ ಧರ್ಮದ ಹೆಸರಿನಲ್ಲಿ ಒಬ್ಬ ರಾಜ ಬೇಕಲ್ಲ, ಆತನೇ ಶ್ರೀರಾಮಚಂದ್ರ. ಅದೆಲ್ಲವೂ ಕಾಣ್ತಾ ಇತ್ತು. ಆಮೇಲೆ ದೇವಸ್ಥಾನವನ್ನು ಇವತ್ತು ನೋಡಿದಾಗ ನಮಗನಿಸಿತ್ತು, ನಿಜವಾಗ್ಲೂ ನಾವು ಭಾಳ ಪುಣ್ಯವಂತರು. ಆ ಸಂದರ್ಭದಲ್ಲಿ ನಡೆದಾಡ್ಬಿಟ್ವಿ, ಓಡಾಡಿಬಿಟ್ವಿ. ಆಮೇಲೆ ನಮ್ಗನ್ಸಿದ್ದು, ಒಮ್ಮೊಮ್ಮೆ ಕಾರೆಲ್ಲ ಸಿಕ್ಕದೆ ನಾವು 2-3 ಕಿಲೋಮೀಟ್ರ್ ಓಡಾಡಿಬಿಟ್ವಿ. ಅದೇ ಪುಣ್ಯ ಅಂತ ಅನಿಸುತ್ತೆ ಇಡೀ ಅಂಥ ಒಂದು ಸಂಭ್ರಮ. ನಿಜವಾಗ್ಲೂ ನಮಗೆ ಕೆಲವರು ಮೆಸೇಜ್ ಮಾಡ್ತಾ ಇರುವಾಗ ನೋಡಿದರೆ ತುಂಬ ಜನ ಹೇಳ್ತಾ ಇದ್ರು, ಭಾಳ ಪುಣ್ಯವಂತರು ಸರ್ ನೀವೆಲ್ಲ, ಅಲ್ಲೇ ಓಡಾಡ್ತಾ ಇದ್ದೀರಿ ಅಂತೇಳಿ. ನಾವಂತೂ ಫಿಕ್ಸ್ ಮಾಡ್ಕೊಂಡಿದ್ವಿ. ಮೇಡಮ್ಮು ಸ್ಮಿತಾ ಅವರು ಆ ಟೆಂಪಲ್, ರಾಮ ಮಂದಿರ ಟೆಂಪಲ್ ಮುಂದುಗಡೆ, ಆಮೇಲೆ ಇವರು ಹನುಮಾನ್ ಘಾಟಿ ಮತ್ತು ಸರಯು ಅವರು ಅದರ ಸ್ಪೆಷಲಿಸ್ಟು. ನಮಗೆ ಇಲ್ಲಿ ಲತಾ ಮಂಗೇಶ್ಕರ್ ಚೌಕು. ಸೊ ಯಾವುದೇ ಒಂದೇ ಒಂದು ಸ್ಟೋರಿ ಮಿಸ್ ಆಗಲಿಲ್ಲ ನಮಗೆ. ಸೊ ಹಾಗಾಗಿ ಎಲ್ಲ ಸ್ಟೋರಿ ಕವರೇಜು ಜೊತೆಗೆ ಭಕ್ತಿ ಭಾವ ಜೊತೆಗೆ ವರ್ಕು
ಎಲ್ಲವೂ ನಡೆದೋಯ್ತು ಅಂತ. ಮೋಸ್ಟ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಎಲ್ಲರೂ ಒಗ್ಗೂಡಿ ಈ ರೀತಿ ಸಂಭ್ರಮಿಸಿದ್ವಿ ಅಂತ ಅನ್ಸುತ್ತೆ. ತ್ಯಾಗ ಬಲಿದಾನ ನೆನಪು ಮಾಡ್ಕೊಳ್ತಾ ಇದ್ವಿ, ಅದಕ್ಕೆ ಸಿಕ್ಕ ಉತ್ತರ ಅಂತಿದ್ವಿ. ಈಗ ಅದೇ ರೀತಿ 500 ವರ್ಷಗಳ ಹೋರಾಟಕ್ಕೆ ಸಿಕ್ಕಿರುವ ಉತ್ತರ, ಅನೇಕರ ತ್ಯಾಗ ಬಲಿದಾನವನ್ನು ಕೂಡ ಇಲ್ಲಿ ಅನೇಕರು ನೆನಪು ಮಾಡಿಕೊಂಡ್ರು. ಅದರ ಪ್ರತೀಕವಾಗಿ ಅಯೋಧ್ಯೆಯಲ್ಲಿ ಭವ್ಯ ನವ್ಯ ರಾಮ ಮಂದಿರ ತಲೆ ಎತ್ತಿರೋದು ಸಹಜವಾಗಿ ದೊಡ್ಡ ಮಟ್ಟದ ಸಂಭ್ರಮ. ನಾವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ವಿ, ಅಂದರೆ ಅನೇಕ ಕಡೆ ಹೋಗಿರ್ತೀವಿ, ಕೆಲಸಗಳನ್ನು ಮಾಡಿರ್ತೀವಿ. ಆದರೆ ಇಂಥ ಕ್ಷೇತ್ರದಲ್ಲಿ ಅಯೋಧ್ಯೆಯಲ್ಲಿ ರಾಮನೂರಿನ ಸಂಭ್ರಮಗಳ ಬಗ್ಗೆ ವರದಿ ಮಾಡೋದಿತ್ತಲ್ಲ, ಅದು ನಮಗೂ ಕೂಡ ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ಆಗಿತ್ತು. ಆ ಸಂಭ್ರಮದ ಕ್ಷಣಗಳನ್ನು ಕನ್ನಡಿಗರಿಗೋಸ್ಕರ ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ವಿ. ದೊಡ್ಡ ಮಟ್ಟದ ಹಬ್ಬದ ಸಂಭ್ರಮ, ಅದನ್ನು ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಾಗೇಂದ್ರ ಬಾಬು. ಎಲ್ಲವನ್ನ ಕೂಡ ನಾವು ಸಂಭ್ರಮಿಸಿದ್ವಿ. ಅವ್ರ ಜೊತೆಗೆ ಎಲ್ಲ ಕ್ಷೇತ್ರಗಳ ಗಣ್ಯರು ಒಗ್ಗೂಡಿರೋದು, ಜೊತೆಗೆ ಎಲ್ಲ ಸಮುದಾಯದ ಸಾಧು ಸಂತರು ಮಠಮಾನ್ಯರು ಒಗ್ಗೂಡಿರೋದು ಮೋಸ್ಟ್ಲಿ ಇದೇ ಕಾರ್ಯಕ್ರಮಕ್ಕೆ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ, ನಾವೇ ಪುಣ್ಯವಂತರು ಅನ್ನುವಂಥ ಭಾವ ನಮ್ಮೆಲ್ಲರದ್ದು ಕೂಡ. ಆ ರೀತಿಯ ಮತ್ತೊಂದು ವಿಚಾರ ಅಂದ್ರೆ, ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋದ್ರೆ ನಮಗೆ ಭಕ್ತಿ ಅಂದ್ರೆ ನಮ್ಗೇನೋ ಸಂಕಷ್ಟ ಅಥವಾ ನಮ್ದು ಯಾವುದೋ ಒಂದು ನೋವು ಅಥವಾ ನಮ್ಗೇನೋ ಆಗ್ಬೇಕಾಗಿರುತ್ತೆ, ಅದನ್ನ ಈಡೇರಿಸಪ್ಪ ಅಂತ ಹೇಳಿ ಬೇಡ್ಕೊಳಕ್ ಹೋಗ್ತೀವಿ ದೇವಸ್ಥಾನ. ಬಟ್ ಒಂದು ವಿಚಾರವನ್ನ ಹೇಳಲೇಬೇಕು ನಮ್ಮ ವೀಕ್ಷಕರಿಗೆ. ಎಲ್ಲರೂ ಹೇಳ್ತಾ ಇದ್ದಿದ್ದು ನೋಡಿ, ನಾವೇನೋ ಕೇಳ್ಕೊಳಕ್ ಬಂದಿಲ್ಲ, ಒಂದು ವಿಚಾರವನ್ನ ಹೇಳಲೇಬೇಕು. ಬದಲಾಗಿ ನೋಡಿ, ನಾವು ಇಷ್ಟು ಕಾರಣ ಏನಂತಂದ್ರೆ ಇವತ್ತು ಆ ಜೋಶ್ ಇದೆಯಲ್ಲ ನಮ್ಮ ಟೀಮ್, ಅದಾದ ನಂತರದಲ್ಲಿ ಒಂದು ವಾರದಿಂದ ಸರಿಯಾಗಿ ತಿಂಡಿ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ. ಧನ್ಯತಾ ಭಾವ ಆ ಸಂದರ್ಭದಲ್ಲಿ ನಾವಿದ್ವಿ ಅಂತ, ಆತನಿಗೆ ನೆಲೆ ಕೊಡುವಂತ ಸಂದರ್ಭದಲ್ಲಿ ನಾವಿದ್ವಿ. ನನಗೆ ವಿಶಿಷ್ಟ ಅನಿಸಿದ್ದು, ಗುಜರಾತ್ನ ಮತ್ತು ರಾಜಸ್ಥಾನದ ಅನೇಕರು ತಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹ ಕೃಷ್ಣನ ವಿಗ್ರಹವನ್ನು ಹೊತ್ತು ತರೋದು. ಯಾಕೆ ಅಂತ ಕೇಳಿದೆ. ಇಲ್ಲ, ಕೃಷ್ಣ ಬೇರೆ ಬೇರೆ ಹೆಸರಿಡ್ತಾರೆ. ಕೃಷ್ಣನನ್ನು ರಾಮನಿಗೆ ಅವರನ್ನು ಭೇಟಿ ಮಾಡಿಸ್ತೀನಿ ಅನ್ನುವಂಥದ್ದೆಲ್ಲ. ಓಕೆ ನೋಡಿ, ಈಗ ಪ್ರಮುಖವಾಗಿ ನಮ್ಮ ವೀಕ್ಷಕರು ಒಂದು ವಿಚಾರವನ್ನು ಹೇಳಲೇಬೇಕು. ಈ 3 ಜನ ನಮ್ಮ ಸಹೋದ್ಯೋಗಿಗಳು ಜೊತೆಗೆ ನಮ್ಮ ಕ್ಯಾಮ್ರಾಮನ್ಗಳು ನಿನ್ನೆ ನಮ್ಮ ವೀಕ್ಷಕರಿಗೆ ಯಾವುದು ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಿಂಡಿ ಮಾಡಿದೆ, ಊಟ ಮಾಡಿದೆ, ಒಂದು ಗ್ಲಾಸ್ ನೀರು ಕೂಡ ಸಿಕ್ಕಿಲ್ಲ. ಎಲ್ಲಿ ಫ್ರೇಮ್ ಮಿಕ್ಸ್ ಆಗ್ಬಿಡ್ತೋ, ಎಲ್ಲಿ ಯಾವ VIP ದೃಶ್ಯ ಮಿಸ್ ಆಗ್ಬಿಡ್ತೋ ಅಂತೇಳಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ನಿರಂತರವಾಗಿ ಕವರೇಜನ್ನು ಮಾಡಿ ಕ್ಷಣದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಮೂವರಿಗೂ ಕೂಡ. ನಾನು ನೇರವಾಗಿ ಈಗ ಗಿರಿಧರ್ ಉಪಾಧ್ಯಾಯ ಅವ್ರ ಹತ್ರ ಹೋಗ್ತೀನಿ. ಸರ್, 30 ಸೆಕೆಂಡಲ್ಲಿ ಹೇಗಿದೆ ಸಂಭ್ರಮ? ಮೊದಲಿಗೆ सियावर रामचंद्र की, पवन सुत हनुमान की, बोलो भारत माता की जय. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.